ಈ ನಡುವೆ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಹಿಂದೆ ಒಂದು ಸುದ್ದಿಯನ್ನ ಮಾಡಿತ್ತು. ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಕೈದಿಗಳಿಗೆ ಮನ ಪರಿವರ್ತನೆಯನ್ನ ಮಾಡಲಾಗ್ತಾ ಇದೆ ಅಂತೇಳಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಸದಸ್ಯನನ್ನ ಬಂಧನ ಮಾಡಿದೆ. ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಆಫ್ರಿಕಾ ಖಂಡದವರೆಗೂ ಕೂಡ ವ್ಯಾಪಿಸಿದ ಪ್ರಕರಣದ ತನಿಖೆ. ಆಫ್ರಿಕಾದ ರುವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಬಂಧನ ಆಗಿದೆ. ಈ ಉಗ್ರವಾದಕ್ಕೆ ಕೈದಿಗಳ ಮನ ಪರಿವರ್ತನೆ ಮಾಡಲಾಗ್ತಾ ಇತ್ತು ಜೈಲಿನ ಒಳಗಡೆ. ಬಂಧಿತ ಉಗ್ರರಿಂದ ಈ ಉಗ್ರ ಮನ ಪರಿವರ್ತನೆ ಆಗ್ತಾ ಇತ್ತು. ಇದರ ಬಗ್ಗೆ ಎನ್ಐಎ ತನಿಖೆಯನ್ನ ಕೂಡ ನಡೆಸಿತ್ತು, ಪ್ರಕರಣವನ್ನ ದಾಖಲು ಮಾಡಿಕೊಂಡು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಸಲ್ಮಾನ್ ಖಾನ್ ಅರೆಸ್ಟ್ ಆಗಿದೆ, ಈತನ ಹಿನ್ನೆಲೆ ಏನು? ಈತ ಹೇಗೆ ಉಗ್ರ ಮನ ಪರಿವರ್ತನೆ ಮಾಡ್ತಾ ಇದ್ದ? ನಾಗೇಂದ್ರ, ಈ ಮೊದಲು ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಆರ್ಮ್ಸ್ ಆಕ್ಟ್ಗೆ ಸಂಬಂಧಪಟ್ಟಂತ ಒಂದು ಕೇಸ್ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ತನಿಖೆಯನ್ನು ನಡೆಸ್ತಾ ಇದ್ದಂತಹ ಪೊಲೀಸರು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಫೋಟಕ ಸಾಮಗ್ರಿಗಳನ್ನು ಕೂಡ ಆಗ ಜಪ್ತಿ ಮಾಡಿಕೊಂಡಿದ್ರು. 2023 ಆಗಿದ್ದು. ಅದಾದ ನಂತರ ಈ ಒಂದು ಪ್ರಕರಣ ಎನ್ಐಎಗೆ ವರ್ಗಾವಣೆ ಆಗಿತ್ತು. ತನಿಖೆ ನಡೆಸ್ತಾ ಇದ್ದಂತಹ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನಲ್ಲಿ, ಅಂದ್ರೆ ಈ ಹೆಬ್ಬಾಳ ಕೇಸಿಗೆ ಸಂಬಂಧಪಟ್ಟಂತೆ ಬಂಧಿತರಾಗಿದ್ದಂತಹ ಆರೋಪಿಗಳು ಪರಪ್ಪನಗ್ರಹಾರ ಜೈಲಿನಲ್ಲಿ ಇದ್ದುಕೊಂಡು ಅಲ್ಲಿ ಇರುವಂತಹ ಬೇರೆ ಕೈದಿಗಳ ಮನ ಪರಿವರ್ತನೆ ಮಾಡಿ ಅವರನ್ನ ಈ ಐಸಿಸಿಗೆ ಸೇರಿಸುವಂತ ಒಂದು ಪ್ರಯತ್ನ ಮಾಡಲಾಗ್ತಿದೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು. ಈ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಅನ್ನುವಂಥ ಒಬ್ಬ ಆರೋಪಿ, ಈತ ಲಷ್ಕರ್ ಇ ತೊಯ್ಬಾ ಸಂಘಟನೆ ಜೊತೆಗೆ ಗುರುತಿಸಿಕೊಂಡಿದ್ದ. ಈತ ಪ್ರಮುಖ ಆರೋಪಿಯಾಗಿದೆ ಮತ್ತು ತಲೆಮರೆಸಿಕೊಂಡು ವಿದೇಶಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂಟರ್ಪೋಲ್ ಜೊತೆಗೆ ಮಾತುಕತೆಯನ್ನ ನಡೆಸಿ ಈತ ವಾಸ ಇದ್ದಂತಹ ರವಾಂಡ ಅನ್ನುವಂತಹ ದೇಶದಿಂದ ಇದೀಗ ಆತನನ್ನ ಭಾರತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಭಾರತಕ್ಕೆ ಬಂದು ಇಳಿತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಈ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಈತನನ್ನ ಹೆಚ್ಚಿನ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಪರಪ್ಪನಗ್ರಹಾರ ಜೈಲಿನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪೆಟ್ಟಿ ಕೇಸ್ಗಳಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿರುವಂತಹ ಆರೋಪಿಗಳು, ಅವರಿಗೆ ಫೈನಾನ್ಷಿಯಲ್ ಆಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತಿತ್ತು. ಅಂತವ್ರನ್ನ ಗುರುತಿಸಿ ಅವರಿಗೆ ಆರ್ಥಿಕವಾದಂತಹ ನೆರವನ್ನು ಕೂಡ ಇವರು ನೀಡ್ತಾ ಇದ್ರು ಅನ್ನುವಂಥದ್ದು ಮಾಹಿತಿ ಇತ್ತು. ಮತ್ತು ಅದಾದ ಬಳಿಕ ಇವರನ್ನ ಮನ ಪರಿವರ್ತನೆಗೊಳಿಸಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಿ ಅದಾದ ಬಳಿಕ ಇವ್ರನ್ನ ಈ ವಿವಿಧ ಉಗ್ರ ಸಂಘಟನೆಗಳಿಗೆ ಸೇರೋದಕ್ಕೆ ಇವರು ಪ್ರಚೋದನೆಯನ್ನ ನೀಡ್ತಿದ್ರು ಅನ್ನುವಂಥದ್ದು ಪ್ರಮುಖವಾದಂತಹ ಆರೋಪವಾಗಿತ್ತು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ನಡುವೆ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಹಿಂದೆ ಒಂದು ಸುದ್ದಿಯನ್ನ ಮಾಡಿತ್ತು. ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಕೈದಿಗಳಿಗೆ ಮನ ಪರಿವರ್ತನೆಯನ್ನ ಮಾಡಲಾಗ್ತಾ ಇದೆ ಅಂತೇಳಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಸದಸ್ಯನನ್ನ ಬಂಧನ ಮಾಡಿದೆ. ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಆಫ್ರಿಕಾ ಖಂಡದವರೆಗೂ ಕೂಡ ವ್ಯಾಪಿಸಿದ ಪ್ರಕರಣದ ತನಿಖೆ. ಆಫ್ರಿಕಾದ ರುವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಬಂಧನ ಆಗಿದೆ. ಈ ಉಗ್ರವಾದಕ್ಕೆ ಕೈದಿಗಳ ಮನ ಪರಿವರ್ತನೆ ಮಾಡಲಾಗ್ತಾ ಇತ್ತು ಜೈಲಿನ ಒಳಗಡೆ. ಬಂಧಿತ ಉಗ್ರರಿಂದ ಈ ಉಗ್ರ ಮನ ಪರಿವರ್ತನೆ ಆಗ್ತಾ ಇತ್ತು. ಇದರ ಬಗ್ಗೆ ಎನ್ಐಎ ತನಿಖೆಯನ್ನ ಕೂಡ ನಡೆಸಿತ್ತು, ಪ್ರಕರಣವನ್ನ ದಾಖಲು ಮಾಡಿಕೊಂಡು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಸಲ್ಮಾನ್ ಖಾನ್ ಅರೆಸ್ಟ್ ಆಗಿದೆ, ಈತನ ಹಿನ್ನೆಲೆ ಏನು? ಈತ ಹೇಗೆ ಉಗ್ರ ಮನ ಪರಿವರ್ತನೆ ಮಾಡ್ತಾ ಇದ್ದ? ನಾಗೇಂದ್ರ, ಈ ಮೊದಲು ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಆರ್ಮ್ಸ್ ಆಕ್ಟ್ಗೆ ಸಂಬಂಧಪಟ್ಟಂತ ಒಂದು ಕೇಸ್ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ತನಿಖೆಯನ್ನ ನಡೆಸ್ತಾ ಇದ್ದಂತಹ ಪೊಲೀಸರು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಫೋಟಕ ಸಾಮಗ್ರಿಗಳನ್ನು ಕೂಡ ಆಗ ಜಪ್ತಿ ಮಾಡಿಕೊಂಡಿದ್ರು. 2023 ಆಗಿದ್ದು. ಅದಾದ ನಂತರ ಈ ಒಂದು ಪ್ರಕರಣ ಎನ್ಐಎಗೆ ವರ್ಗಾವಣೆ ಆಗಿತ್ತು. ತನಿಖೆ ನಡೆಸ್ತಾ ಇದ್ದಂತಹ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿನಲ್ಲಿ, ಅಂದ್ರೆ ಈ ಹೆಬ್ಬಾಳ ಕೇಸಿಗೆ ಸಂಬಂಧಪಟ್ಟಂತೆ ಬಂಧಿತರಾಗಿದ್ದಂತಹ ಆರೋಪಿಗಳು ಪರಪ್ಪನಗ್ರಹಾರ ಜೈಲಿನಲ್ಲಿ ಇದ್ದುಕೊಂಡು ಅಲ್ಲಿ ಇರುವಂತಹ ಬೇರೆ ಕೈದಿಗಳ ಮನ ಪರಿವರ್ತನೆ ಮಾಡಿ ಅವರನ್ನ ಈ ಐಸಿಸಿಗೆ ಸೇರಿಸುವಂತ ಒಂದು ಪ್ರಯತ್ನ ಮಾಡಲಾಗ್ತಿದೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಎನ್ಐಎ ಅಧಿಕಾರಿಗಳು
ತನಿಖೆಯನ್ನ ನಡೆಸ್ತಾ ಇದ್ರು. ಈ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಅನ್ನುವಂತ ಒಬ್ಬ ಆರೋಪಿ, ಈತ ಲಷ್ಕರ್ ಇ ತೊಯ್ಬಾ ಸಂಘಟನೆ ಜೊತೆಗೆ ಗುರುತಿಸಿಕೊಂಡಿದೆ. ಈತ ಪ್ರಮುಖ ಆರೋಪಿಯಾಗಿದೆ ಮತ್ತು ತಲೆಮರೆಸಿಕೊಂಡು ವಿದೇಶಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂಟರ್ಪೋಲ್ ಜೊತೆಗೆ ಮಾತುಕತೆಯನ್ನ ನಡೆಸಿ ಈತ ವಾಸ ಇದ್ದಂತಹ ರವಾಂಡಾ ಅನ್ನುವಂತಹ ದೇಶದಿಂದ ಇದೀಗ ಆತನನ್ನ ಭಾರತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಭಾರತಕ್ಕೆ ಬಂದು ಇಳಿತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಈ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಈತನನ್ನ ಹೆಚ್ಚಿನ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಪರಪ್ಪನಗರ ಜೈಲಿನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪೆಟ್ಟಿ ಕೇಸ್ಗಳಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿರುವಂತಹ ಆರೋಪಿಗಳು, ಅವರಿಗೆ ಫೈನಾನ್ಷಿಯಲ್ ಆಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತಿತ್ತು. ಅಂತವ್ರನ್ನ ಗುರುತಿಸಿ ಅವರಿಗೆ ಆರ್ಥಿಕವಾದಂತಹ ನೆರವನ್ನು ಕೂಡ ಇವರು ನೀಡ್ತಾ ಇದ್ರು ಅನ್ನುವಂಥದ್ದು ಮಾಹಿತಿ ಇತ್ತು. ಮತ್ತು ಅದಾದ ಬಳಿಕ ಇವರನ್ನ ಮನಪರಿವರ್ತನೆಗೊಳಿಸಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಿ ಅದಾದ ಬಳಿಕ ಇವ್ರನ್ನ ಈ ವಿವಿಧ ಉಗ್ರ ಸಂಘಟನೆಗಳಿಗೆ ಸೇರೋದಕ್ಕೆ ಇವರು ಪ್ರಚೋದನೆಯನ್ನ ನೀಡ್ತಿದ್ರು ಅನ್ನುವಂಥದ್ದು ಪ್ರಮುಖವಾದಂತಹ ಆರೋಪವಾಗಿತ್ತು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ನಡುವೆ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡ ಈ ಹಿಂದೆ ಒಂದು ಸುದ್ದಿಯನ್ನ ಮಾಡಿತ್ತು. ಪರಪ್ಪನಗರ ಕೇಂದ್ರ ಕಾರಾಗೃಹದಲ್ಲಿರುವಂತಹ ಕೈದಿಗಳಿಗೆ ಮನಪರಿವರ್ತನೆಯನ್ನ ಮಾಡಲಾಗ್ತಾ ಇದೆ ಅಂತೇಳಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಲಷ್ಕರ್ ಇ ತೊಯ್ಬಾ ಸಂಘಟನೆಯ ಸದಸ್ಯನನ್ನ ಬಂಧನ ಮಾಡಿದೆ. ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಆಫ್ರಿಕಾ ಖಂಡದವರೆಗೂ ಕೂಡ ವ್ಯಾಪಿಸಿದ ಪ್ರಕರಣದ ತನಿಖೆ. ಆಫ್ರಿಕಾದ ರುವಾಂಡದಲ್ಲಿ ಆರೋಪಿ ಸಲ್ಮಾನ್ ಖಾನ್ ಬಂಧನ ಆಗಿದೆ. ಈ ಉಗ್ರವಾದಕ್ಕೆ ಕೈದಿಗಳ ಮನ ಪರಿವರ್ತನೆ ಮಾಡಲಾಗ್ತಾ ಇತ್ತು. ಜೈಲಿನ ಒಳಗಡೆ ಬಂಧಿತ ಉಗ್ರರಿಂದ ಈ ಉಗ್ರ ಮನ ಪರಿವರ್ತನೆ ಆಗ್ತಾ ಇತ್ತು. ಇದರ ಬಗ್ಗೆ ಎನ್ಐಎ ತನಿಖೆಯನ್ನ ಕೂಡ ನಡೆಸಿತ್ತು, ಪ್ರಕರಣವನ್ನ ದಾಖಲು ಮಾಡಿಕೊಂಡು. ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಸಲ್ಮಾನ್ ಖಾನ್ ಅರೆಸ್ಟ್ ಆಗಿದೆ, ಈತನ ಹಿನ್ನೆಲೆ ಏನು? ಈತ ಹೇಗೆ ಉಗ್ರ ಮನ ಪರಿವರ್ತನೆ ಮಾಡ್ತಾ ಇದ್ದ? ನಾಗೇಂದ್ರ, ಈ ಮೊದಲು ಬೆಂಗಳೂರಿನ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಆರ್ಮ್ಸ್ ಆಕ್ಟ್ಗೆ ಸಂಬಂಧಪಟ್ಟಂತ ಒಂದು ಕೇಸ್ ದಾಖಲಾಗಿತ್ತು. ಇದರ ಬೆನ್ನಲ್ಲೇ ತನಿಖೆಯನ್ನ ನಡೆಸ್ತಾ ಇದ್ದಂತಹ ಪೊಲೀಸರು ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಫೋಟಕ ಸಾಮಗ್ರಿಗಳನ್ನು ಕೂಡ ಆಗ ಜಪ್ತಿ ಮಾಡಿಕೊಂಡಿದ್ರು. 2023 ಆಗಿದ್ದು. ಅದಾದ ನಂತರ ಈ ಒಂದು ಪ್ರಕರಣ ಎನ್ಐಎಗೆ ವರ್ಗಾವಣೆ ಆಗಿತ್ತು. ತನಿಖೆ ನಡೆಸ್ತಾ ಇದ್ದಂತಹ ಎನ್ಐಎ ಅಧಿಕಾರಿಗಳು ಬೆಂಗಳೂರಿನ ಪರಪ್ಪನಗರ ಜೈಲಿನಲ್ಲಿ, ಅಂದ್ರೆ ಈ ಹೆಬ್ಬಾಳ ಕೇಸಿಗೆ ಸಂಬಂಧಪಟ್ಟಂತೆ ಬಂಧಿತರಾಗಿದ್ದಂತಹ ಆರೋಪಿಗಳು ಪರಪ್ಪನಗರ ಜೈಲಿನಲ್ಲಿ ಇದ್ದುಕೊಂಡು ಅಲ್ಲಿ ಇರುವಂತಹ ಬೇರೆ ಕೈದಿಗಳ ಮನಪರಿವರ್ತನೆ ಮಾಡಿ ಅವರನ್ನ ಈ ಐಸಿಸಿಗೆ ಸೇರಿಸುವಂತ ಒಂದು ಪ್ರಯತ್ನ ಮಾಡಲಾಗ್ತಿದೆ ಅನ್ನುವಂಥ ಒಂದು ಆರೋಪ ಕಡೆ ಕೇಳಿ ಬಂದಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ರು. ಈ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಅನ್ನುವಂತ ಒಬ್ಬ ಆರೋಪಿ, ಈತ ಲಷ್ಕರ್ ಇ ತೊಯ್ಬಾ ಸಂಘಟನೆ ಜೊತೆಗೆ ಗುರುತಿಸಿಕೊಂಡಿದೆ. ಈತ ಪ್ರಮುಖ ಆರೋಪಿಯಾಗಿದೆ ಮತ್ತು ತಲೆಮರೆಸಿಕೊಂಡು ವಿದೇಶಕ್ಕೆ ಹೋಗಿದ್ದಾನೆ ಅನ್ನುವಂಥದ್ದು ಮಾಹಿತಿ ಕೂಡ ಎನ್ಐಎ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂಟರ್ಪೋಲ್ ಜೊತೆಗೆ ಮಾತುಕತೆಯನ್ನ ನಡೆಸಿ ಈತ ವಾಸ ಇದ್ದಂತಹ ರವಾಂಡಾ ಅನ್ನುವಂತಹ ದೇಶದಿಂದ ಇದೀಗ ಆತನನ್ನ ಭಾರತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಭಾರತಕ್ಕೆ ಬಂದು ಇಳಿತಾ ಇದ್ದಂತೆ ಎನ್ಐಎ ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಈ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಈತನನ್ನ ಹೆಚ್ಚಿನ ವಿಚಾರಣೆ ಒಳಪಡಿಸ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಪರಪ್ಪನಗರ ಜೈಲಿನಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಪೆಟ್ಟಿ ಕೇಸ್ಗಳಲ್ಲಿ ಅರೆಸ್ಟ್ ಆಗಿ ಜೈಲು ಸೇರಿರುವಂತಹ ಆರೋಪಿಗಳು, ಅವರಿಗೆ ಫೈನಾನ್ಷಿಯಲ್ ಆಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರ್ತಿತ್ತು. ಅಂತವ್ರನ್ನ ಗುರುತಿಸಿ ಅವರಿಗೆ ಆರ್ಥಿಕವಾದಂತಹ ನೆರವನ್ನು ಕೂಡ ಇವರು ನೀಡ್ತಾ ಇದ್ರು ಅನ್ನುವಂಥದ್ದು ಮಾಹಿತಿ ಇತ್ತು. ಮತ್ತು ಅದಾದ ಬಳಿಕ ಇವರನ್ನ ಮನಪರಿವರ್ತನೆಗೊಳಿಸಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಿ ಅದಾದ ಬಳಿಕ ಇವ್ರನ್ನ ಈ ವಿವಿಧ ಉಗ್ರ ಸಂಘಟನೆಗಳಿಗೆ ಸೇರೋದಕ್ಕೆ ಇವರು ಪ್ರಚೋದನೆಯನ್ನ ನೀಡ್ತಿದ್ರು ಅನ್ನುವಂಥದ್ದು ಪ್ರಮುಖವಾದಂತಹ ಆರೋಪವಾಗಿತ್ತು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.